ಈ ವಿಡಿಯೋ ವೀರ ಪರಂಪರೆ ಚಾನಲ್ ಅವರ ಕೊಡುಗೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹೊಸ ವಿಡಿಯೋಗಳು, ಹೊಸ ನೋಟಿಫಿಕೇಷನ್ಗಳನ್ನು ಪಡೆಯಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇಸಿಗೆ ಕಾಲದ ಬಟ್ಟೆಗಳು, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಸಂತ ಕಾಲದ ನಂತರ ಬರುವ ಬೆಚ್ಚಗಿನ ಋತು ಈ ಬೇಸಿಗೆ ಕಾಲ. ಸೂರ್ಯ ಹಗಲಲ್ಲಿ ಪೂರ್ಣವಾಗಿ ಹೊಳಿತಾನೆ, ಹಾಗೆ ಹಗಲಿನ ಹೊತ್ತು ಹೆಚ್ಚಿರುತ್ತೆ ಹಾಗೂ ವಾತಾವರಣದ ಉಷ್ಣತೆ ಹೆಚ್ಚಿರುತ್ತೆ. ವಿಶ್ವದ ಪ್ರತಿ ಜೀವಿ ಈ ಸಮಯದಲ್ಲಿ ಗಾಳಿ ಬಯಸೋದು. ತಂಪಾದ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಈ ಕಾಲದಲ್ಲಿ ವಿಶೇಷ ರೀತಿಯ ಬಟ್ಟೆಗಳ ಅವಶ್ಯಕತೆ ಇದೆ. ಬೇಸಿಗೆ ಕಾಲದ ಬಟ್ಟೆಗಳು ಹೆಚ್ಚು ಗಾಳಿ ಪ್ರಸರಣ ಪಡಿತವೆ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ರೀತಿಯಲ್ಲಿ ತಯಾರಿಸುತ್ತವೆ. ಕಾರ್ಡೋ ಪ್ಯಾಂಟ್ಸ್, ಕಾಟನ್ ಕುಟೀಸ್ ಇವೇ ಈ ಬೇಸಿಗೆಗೆ ಉಡುಪುಗಳು. ಬೇಸಿಗೆ ಕಾಲದಲ್ಲಿ ತೊಡುವ ಬಟ್ಟೆಗಳ ಬಗ್ಗೆ ಕೆಲವೊಂದು ಟಿಪ್ಸ್ ಇಲ್ಲಿವೆ. ಸೂರ್ಯನ ಶಾಖದಿಂದ ಚರ್ಮವನ್ನು ರಕ್ಷಿಸಿಕೊಳ್ಳಲು ತುಂಬು ತೋಳಿನ ತೆಳು ಬಟ್ಟೆಗಳನ್ನು ಧರಿಸಿ. ಬೇಸಿಗೆಯಲ್ಲಿ ಸಡಿಲವಾದ ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನು ಧರಿಸಿದರೆ ದೇಹಕ್ಕೆ ಗಾಳಿ ಸರಿಯಾಗಿ ತಂಪು ನೀಡಿ ಆರೋಗ್ಯಕ್ಕೆ ಅನುಕೂಲ ಆಗುತ್ತವೆ. ಹತ್ತಿ ಅಥವಾ ನಾರಿನಿಂದ ತಯಾರಿಸಿದ ಬಟ್ಟೆಗಳು ಬೇಸಿಗೆಗೆ ಸೂಕ್ತ. ದೇಹದ ಆಕಾರಕ್ಕೆ ಹೊಂದುವ ಮತ್ತು ಉತ್ತಮ ಬಣ್ಣದ ಆಯ್ಕೆ ಉತ್ತಮ. ಜರಿ ಬಟ್ಟೆಗಳು ಬೇಸಿಗೆಗೆ ಸರಿ ಹೊಂದುವುದಿಲ್ಲ. ಸೀರೆ, ಚೂಡಿದಾರ್ ಯಾವುದೇ ಆಗಲಿ ಹತ್ತಿ ಬಟ್ಟೆಯೇ ಆಗಿರೋದು ಉತ್ತಮ. ಬೇಸಿಗೆಯಲ್ಲಿ ಕಡು ವರ್ಣದ ಉಡುಪು ಕಣ್ಣಿಗೆ ಹಿತವೆನಿಸುವುದಿಲ್ಲ. ಆದಷ್ಟು ತಿಳಿ ವರ್ಣದ ಬಟ್ಟೆ ಉತ್ತಮ. ತಿಳಿ ನೀಲಿ, ತಿಳಿ ಹಸಿರು ಬಣ್ಣಗಳ ಉಡುಪುಗಳು ಉತ್ತಮ. ಬೇಸಿಗೆಯಲ್ಲಿ ರೌಂಡ್ ನೆಕ್ ಹೆಚ್ಚು ಉತ್ತಮ, ಆದರೆ ಆ ಡಿಸೈನ್ ದೇಹಕ್ಕೆ ಒಪ್ಪುವಂತಿರಬೇಕು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.